ಹಲೋ ಗಾಯ್ಸ್, ನಾವಿವತ್ತು ನೋಡೋಣ ಡೊಣ್ ಮೆಣಸಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ. ಡೊಣ್ ಮೆಣಸಿಕಾಯಿ, ಬಿಳೆ ಎಳ್ಳು, ಶೇಂಗಾ, ತೋರಿಸಿರುವ ಎಲ್ಲ ಮಸಾಲೆ ಸಾಮಗ್ರಿಗಳು, ಕರಿಬೇವು, ಕೊತ್ತಂಬರಿ ಮತ್ತು ಆನಿಯನ್, ಡ್ರೈ ಕೊಬ್ಬರಿ ಮತ್ತು ಎಣ್ಣೆ. ಮೊದಲಿಗೆ ನಾವು ಶೇಂಗಾ ಕಾಳುಗಳನ್ನು ಮತ್ತು ಬಿಳಿ ಎಳ್ಳು, ಕೊಬ್ಬರಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕೆಂಪಾಗೋವರೆಗೂ ನಾವು ಆನಿಯನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನಾವು ತೆಗೆದುಕೊಂಡಿರುವ ಎಲ್ಲ ಮಸಾಲ ಐಟಮ್ಸ್, ಕೊಬ್ಬರಿ, ಶೇಂಗಾ ರೆಡ್ ಆಗೋವರೆಗೂ ಫ್ರೈ ಮಾಡಿದ್ವಲ್ಲ ಆ ಆನಿಯನ್, ನೆಕ್ಸ್ಟು ಕೊತ್ತಂಬರಿ, ಈ ಎಲ್ಲ ಪದಾರ್ಥಗಳನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ಅಡುಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮಿಕ್ಸಿ ಮಾಡಿಟ್ಟಿರುವಂಥ ಈ ಪೌಡರ್ನ ನಾವು ಡೊಣ್ ಮೆಣಸಿಕಾಯಿಗೆ ಫಿಲ್ ಮಾಡ್ಕೋಬೇಕು. ಅಂದರೆ ಅದನ್ನು ನಾವು ಮೊದಲೇ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಜಾರ್ಗೆ ನೀರು ಹಾಕ್ಕೊಂಡು ಆ ನೀರನ್ನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ಪಾತ್ರೆಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸನ ಅದಕ್ಕೆ ಆ್ಯಡ್ ಮಾಡಿ 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. 10 ನಿಮಿಷದ ನಂತರ ಲಿಡ್ನ ಓಪನ್ ಮಾಡಿ, ಡೊಣ್ಗಾಯಿ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ 5 ನಿಮಿಷ ಬೇಯಿಸ್ಕೊಳ್ಳಿ. ಇನ್ ಕೇಸ್ ಮೆತ್ತಗನೆ ಆಗಿದ್ದರೆ ನಿಮ್ಮ ಪಲ್ಯ ರೆಡಿಯಾಗಿರುತ್ತೆ.